ನಮ್ಮ ಮಾದೇಶ್ವರಂ ಬೆಟ್ಟದಲ್ಲಿ ಇವತ್ತು ಒಂದೇ ದಿವಸದಲ್ಲಿ 2 ಆಕ್ಸಿಡೆಂಟ್ ಆಗಿತ್ತು. ಮಾದೇಶ್ವರಂ ಬೆಟ್ಟದಲ್ಲಿ ಪಾದಯಾತ್ರೆ ಹೋಗೋರಿಗೆಲ್ಲ ನೀರು ಮತ್ತೆ ಬಾಳೆಹಣ್ಣು ಹಂಚನ ಅಂತ ನಾನು ಮತ್ತೆ ನಮ್ಮ ಮಾದೇಶ್ವರನವ್ರ ಗ್ಯಾಂಗ್ ಜೊತೆ ಬೆಟ್ಟಕ್ಕೆ ಹೋದೋ. ಹಾಗೆ ಹೋಯ್ತಾ ಚನ್ನಪಟ್ಟಣದಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹಂಗೆ ಸೀದಾ ಮಾದೇಶ್ವರಂ ಬೆಟ್ಟದ ಕಡೆಗೆ ಹೋದೋ. ಬಿಸಿಲು ಅಂತ ಬೇರೆ ಜನಗಳು ಸ್ವಲ್ಪ ಜನ ನಡೀತಿದ್ರು, ಸ್ವಲ್ಪ ಜನ ಅಲ್ಲಲ್ಲೇ ರೆಸ್ಟ್ ತಗೋತಾ ಇದ್ರು. ಅದಕ್ಕೆ ನಾವೇ ಅವ್ರು ರೆಸ್ಟ್ ತಗೋತಿದ್ದ ಜಾಗದಲ್ಲೇ ಹೋಗಿ ನೀರು ಬಾಳೆಹಣ್ಣೆಲ್ಲ ಹಂಚ್ತೋ. ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋರು ಅನ್ಕೊಳ್ಳೋಕ್ಕಿಂತ ಜಾಸ್ತಿ ಬಸ್ಸು ಅಲ್ಲಿ ಕಾರಲ್ಲಿ ಹೋಗೋರು ಹಣ್ಣು ಮತ್ತೆ ಬಾಳೆಹಣ್ಣು ಕೇಳ್ತಿದ್ದವರು. ಯಾವ ರೇಂಜ್ ಕೇಳ್ತಾವ್ರು ನೀವೇ ನೋಡಿ. ಚಿಪ್ಪೆ ಕೊಡ ಬಸ್ ಅವ್ರಿಗೆಲ್ಲ ರೋಡಲ್ಲಿ ಹಣ್ಗಳನ್ನೆಲ್ಲ ಹಂಚ್ಬಿಟ್ಟು ನಾವು ಸ್ವಲ್ಪ ನಡ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಸ್ವಲ್ಪ ತಾಳ್ಬೆಟ್ಕೊಂಡ ನಡ್ಕೊಳೋದು. ಉಗೇ ಮಾದಪ್ಪ ಎಲ್ರು ಮಾದಪ್ಪ ಮನ್ಸರಿ ಹೋಗ್ಯಾನ್ರಪ್ಪ ನಡ್ಕೊ ಬರೋ ಕಾಲ್ ನಾವೆಲ್ಲ ಕಮ್ಮಿ ಆಗ್ಲಿಕ್ಕಣಪ್ಪ. ಹಾಗೆ ಹಣ್ಣು ನೀರು ಹಂಚ್ಕೊಂಡೋಗ್ಬೇಕಾದ್ರೆ ನಮ್ಮ ರಾಮನಗರದ ಒಂದು ಗುಂಪು ಸಿಕ್ತು. ಅದರಲ್ಲಿ ಒಬ್ಬ ಅಕ್ಕಂಗೆ ಕಾಲು ಬೇರೆ ಉಳುಕ್ಬಿಟ್ಟಿತ್ತು. ಅದನ್ನ ತೆಗಿಬೇಕಾದ್ರೆ ಯಾವ ರೇಂಜ್ ಕಾಮಿಡಿ ಮಾಡ್ತಿದ್ರು ನೋಡಿ ಅವ್ರ ಫ್ರೆಂಡ್ಸು. ಅಕ್ಕ ಸೆಟ್ ಬೀಳ್ಸ್ಬಿಟ್ಟಿ ಅಕ್ಕ. ಬರೀ ಇಂಥದೆಯಾ. ತಾಳ್ಬೆಟ್ಟದಿಂದ ಒಂದು 2 ಕಿಲೋಮೀಟರ್ ಗಂಟ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಏನಕ್ಕಪ್ಪ ಅಂತ ನೋಡಿದ್ರೆ ಬೆಟ್ಟದಲ್ಲಿ 2 ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಆ ಆಕ್ಸಿಡೆಂಟ್ ತೋರಿಸ್ತೀನಿ, ನೋಡ್ಕೊ ಬನ್ನಿ. ಮೊದಲನೇ ಆಕ್ಸಿಡೆಂಟು ಬೆಟ್ಟಕ್ಕೆ ಹೊತ್ತ ಮೊದಲನೇ ತಿರುವಲ್ಲೇ ಹಾಲಿನ ಟ್ಯಾಂಕರಲ್ಲಿ ನೀರು ತಗೊಂಡೋಗ್ತಿದ್ರು. ನಿಂತಿರೋ ಗಾಡಿಗೆ ಹೋಗಿ ಗುದ್ಬಿಟ್ಟಿದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ರಾಮನಗರ ಪ್ರೈವೇಟ್ ಬಸ್ ಮತ್ತೆ KSRTC ಬಸ್ ಮಧ್ಯೆ ಆಕ್ಸಿಡೆಂಟ್ ಆಗಿದ್ದು. ಆಕ್ಸಿಡೆಂಟು ಪೂರ್ತಿ ವಿಡಿಯೋ ನನ್ನ ಚಾನಲ್ ಹಾಕಿದ್ದೀನಿ, ಹೋಗಿ ಒಂದು ಚೆಕ್ ಮಾಡಿ. ಈ ರೋಡ್ ಪಕ್ಕ ಆಕ್ಸಿಡೆಂಟ್ ಆಗೋ ಕಾರಣ ಒಂದು ರೀತಿ ಕಾರ್ಗಳವ್ರೆ ಅಂತ ಹೇಳ್ಬೋದು. ಪಾರ್ಕಿಂಗ್ ಇದ್ರು ಕೂಡ ರೋಡ್ ಪಕ್ಕದಲ್ಲೇ ಪಾರ್ಕ್ ಮಾಡಿ ಹೊಂಟೋಗ್ತಾರೆ. ನೋಡ್ಲಿ ಅಂತ ಇಲ್ಲಿ ತಂದ್ಬಿಟ್ಟು ಟ್ರಾಫಿಕ್ ಮಾಡ್ಬಿಟ್ಟು ಜನಗಳನ್ನ ಸಾಯಿಸ್ತವ್ರೆ. ಇಷ್ಟೇ ನಮ್ಮ ಅಭಿಪ್ರಾಯ. ಈ ವ್ಲಾಗು ತುಂಬ ದೊಡ್ಡ ಇರೋದ್ರಿಂದ ಇದ್ರ ಪಾರ್ಟ್ 2 ಕೂಡ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಬಸ್ಸು ಆಕ್ಸಿಡೆಂಟ್ ಆಗಿದ್ದು ಏನಾಯಿತು, ಮತ್ತೆ ಹೋಟ್ಲಲ್ಲಿ ಮೇವು ಕೇಳೋಕೆ ಹೋದಾಗ ಹೋಟ್ಲವ್ರ ರಿಯಾಕ್ಷನ್ ಹೇಗಿತ್ತು ಎಲ್ಲ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಫಾಲೋ ಮಾಡ್ಕೊಳ್ಳಿ.